ಸ್ನೇಹಿತರೆ, 2015ಕ್ಕೂ ಮೊದಲು ಭಾರತದಲ್ಲಿ ಮೊಬೈಲ್ ಬಳಕೆದಾರರಲ್ಲಿ ಇದ್ದ ಸಿಮ್ಗಳಂದ್ರೆ ಏರ್ಟೆಲ್, ಐಡಿಯಾ, ವೊಡಾಫೋನ್. ಏರ್ಟೆಲ್ ಭಾರತದ ಟೆಲಿಕಮ್ಯುನಿಕೇಶನ್ ಕ್ಷೇತ್ರದ ದೈತ್ಯ ಕಂಪನಿಯಾಗಿತ್ತು. ಆಗ ಅವರು ಆಡಿದ್ದೇ ಆಟ, ಮಾಡಿದ್ದೇ ರೇಟ್ ಆಗಿತ್ತು. ಆಗ ಇಂಟರ್ನೆಟ್ ಬಳಕೆದಾರರು ಸಹ ಕಡಿಮೆ ಇದ್ರು. ಆಗ ಇನ್ನು 5G ನೆಟ್ವರ್ಕ್ ಎಲ್ಲಾ ಕಡೆ ಇರಲಿಲ್ಲ. ಮಾರುಕಟ್ಟೆಯ ಬಹುಪಾಲನ್ನ ಏರ್ಟೆಲ್ ಕಬಳಿಸಿತ್ತು. ಅದರ ನಂತರದ ಸ್ಥಾನದಲ್ಲಿ ಐಡಿಯಾ ಇತ್ತು. ಇಂತಹ ಸಂದರ್ಭದಲ್ಲಿ ರಿಲಯನ್ಸ್ ಕಂಪನಿಯ ಜಿಯೋ ಮಾರುಕಟ್ಟೆಗೆ ಕಾಲಿಟ್ಟು ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಿತ್ತು. ಏರ್ಟೆಲ್ ಹಾಗೂ ಇತರ ಕಂಪನಿಗಳಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಬೆಲೆಯ ರೀಚಾರ್ಜಿಂಗ್, ಬೇರೆ ಕಂಪನಿಗಳಿಂದ ಜಿಯೋಗೆ ಪೋರ್ಟ್ ಆದವರಿಗೆ ಫ್ರೀ ಡೇಟಾ, ಹಾಗೆ ಅದುವರೆಗೂ ಕೀಪ್ಯಾಡ್ ಮೊಬೈಲ್ಗಳನ್ನ ಕೇವಲ ಕರೆ ಮಾಡಲು ಬಳಸಲಾಗುತ್ತಿತ್ತು. ಆದ್ರೆ ಜಿಯೋ ಕೀಪ್ಯಾಡ್ ಮೊಬೈಲ್ಗಳಲ್ಲಿ 4G ನೆಟ್ವರ್ಕ್ ದೊರೆಯುವಂತೆ ಮಾಡಿ ಮಧ್ಯಮ ವರ್ಗದ ಹಾಗೆ ಬಡ ಚಂದಾದಾರರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಕಡಿಮೆ ಬೆಲೆಯ 4G ಕೀಪ್ಯಾಡ್ ಮೊಬೈಲ್ಗಳು ದೊರೆಯುವಂತೆ ಮಾಡಿ ಇಡೀ ಭಾರತವನ್ನ ಜಿಯೋಮಯವಾಗಿ ಮಾಡಲಾಗಿತ್ತು. ಜಿಯೋ ಎಬ್ಬಿಸಿದ ಸುನಾಮಿಗೆ ಇತರ ಟೆಲಿಕಾಂ ಕಂಪನಿಗಳು ಕೊಚ್ಚಿ ಹೋದವು. ಐಡಿಯಾ, ವೊಡಾಫೋನ್ ನಂತಹ ಕಂಪನಿಗಳಂತೂ ತಮ್ಮ ಕಂಪನಿಯನ್ನ ಮಾರಿಕೊಳ್ಳುವ ಪರಿಸ್ಥಿತಿಗೆ ಬಂದವು. ಹೀಗೆ ಬೆಳೆದು ಬಂದ ಜಿಯೋಗೆ ಈಗ ಕುತ್ತು ಬಂದಿದೆ. BSNL ಮಾಡಲು ಹೊರಟಿರುವ ಕ್ರಾಂತಿಗೆ ದೈತ್ಯ ಕಂಪನಿಯಾಗಿರುವ ಜಿಯೋ ಕೂಡ ಹೆದರಿದೆ. ಹಾಗಾದ್ರೆ BSNL ಮಾಡಲು ಹೊರಟಿರೋದು ಏನು? ಇದನ್ನ ನೋಡಿ ಇತರ ಟೆಲಿಕಾಂ ಕಂಪನಿಗಳು ಹೆದರುತ್ತಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಸ್ನೇಹಿತರೆ, BSNL ಎನ್ನುವುದು ಸರ್ಕಾರಿ ಕ್ಷೇತ್ರದ ಟೆಲಿಕಾಂ ಕಂಪನಿ. ಒಂದು ಕಾಲದಲ್ಲಿ ಭಾರತೀಯರನ್ನ ದೇಶದ ಮೂಲೆ ಮೂಲೆಗಳಿಂದ ಒಂದುಗೂಡಿಸಿದ್ದ BSNL ನಂತರ ಬಂದ ಖಾಸಗಿ ಕಂಪನಿಗಳ ದಾಳಿಗೆ ಸಿಲುಕಿ ಮೂಲೆ ಗುಂಪಾಗಿ ಹೋಯಿತು. ಈಗ BSNL ಬಳಸುತ್ತಿರುವವರ ಸಂಖ್ಯೆ ತೀರಾ ಕಡಿಮೆ. ಸಮಯಕ್ಕೆ ತಕ್ಕ ಹಾಗೆ ಚಂದಾದಾರರ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಂಡು ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಸೇವೆಯನ್ನ ಒದಗಿಸುತ್ತಾ ಬಂದಿದ್ರೆ BSNL ಈಗಲೂ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತಿರಲಿಲ್ಲ. ಆದ್ರೆ ಖಾಸಗಿ ಕಂಪನಿಗಳ ರೀತಿಯಲ್ಲಿ ತಂತ್ರಗಳನ್ನ ಮಾಡಿ ಸೇವೆಯ ಜೊತೆಗೆ ಅತಿಯಾದ ಬೆಲೆಗಳಿಂದ ಜನರನ್ನ ಲೂಟಿ ಮಾಡುವ ಕೆಲಸವನ್ನ BSNL ಮಾಡಲಿಲ್ಲ. ಇದರ ಉಪಯೋಗ ಪಡೆದು ಸೇವೆಯ ಜೊತೆಗೆ ಅತಿಯಾದ ಬೆಲೆ ಏರಿಕೆಯಿಂದ ಜನರನ್ನ ಲೂಟಿ ಮಾಡುವ ಕಾರ್ಯಕ್ಕೆ ಏರ್ಟೆಲ್, ಐಡಿಯಾದಂತಹ ಕಂಪನಿಗಳು ಮುಂದಾಗಿದ್ದವು. ಇದರ ಉಪಯೋಗ ಪಡೆದ ಅಂಬಾನಿ ಒಡೆತನದ ಜಿಯೋ ಕಂಪನಿ ಅತಿ ಕಡಿಮೆ ಬೆಲೆಗೆ ಹೈ ಸ್ಪೀಡ್ ಡೇಟಾ ಹಾಗೆ ರೋಮಿಂಗ್ ಒದಗಿಸುವ ಮೂಲಕ ಗ್ರಾಹಕರನ್ನ ತನ್ನತ್ತ ಆಕರ್ಷಣೆ ಮಾಡಿ ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ದೈತ್ಯವಾಗಿ ಬೆಳೆದು ಇಂದು ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಏಕಸ್ವಾಮ್ಯವನ್ನ ಸೃಷ್ಟಿ ಮಾಡಿದೆ. ಹೀಗೆ ಬೆಳೆದ ಜಿಯೋ ಈಗ ಒಮ್ಮಿಂದೊಮ್ಮೆಲೆ ತನ್ನ ಸೇವೆಯ ದರದಲ್ಲಿ 27% ಹೆಚ್ಚಳ ಮಾಡಿದೆ. ಇದರಿಂದ ಇತರ ಟೆಲಿಕಾಂ ಕಂಪನಿಗಳು ಸಹ ತಮ್ಮ ಸೇವೆಯ ದರದಲ್ಲಿ ಹೆಚ್ಚಳ ಮಾಡಿದ್ದು ಗ್ರಾಹಕರಿಗೆ ಇದು ನುಂಗಲಾರದ ತುತ್ತಾಗಿದೆ. ಆದರೆ ಭಾರತೀಯ ಗ್ರಾಹಕರಿಗೆ ಈಗ ಒಂದು ಒಳ್ಳೆಯ ಸುದ್ದಿ ಸಹ ಕೇಳಿ ಬರ್ತಿದೆ. ಭಾರತದ ಹೆಮ್ಮೆಯ ಟಾಟಾ ಕೂಡ ಈಗ ಟೆಲಿಕಾಂ ಕ್ಷೇತ್ರಕ್ಕೆ ಕಾಲಿಡುವ ಸೂಚನೆಯನ್ನ ನೀಡಿದೆ. ಜಿಯೋ ಸೇರಿದಂತೆ ಇತರ ಟೆಲಿಕಾಂ ಕಂಪನಿಗಳು ಬೆಲೆಯನ್ನ ಏರಿಕೆ ಮಾಡಿರುವ ಈ ಸಮಯದಲ್ಲಿ ಟಾಟಾ ಟೆಲಿಕಾಂ ಕಂಪನಿಗೆ ಕಾಲಿಡುವ ಸೂಚನೆ ಭಾರತೀಯ ಗ್ರಾಹಕರಲ್ಲಿ ಒಂದು ಭರವಸೆಯನ್ನ ಮೂಡಿಸಿದೆ. ಭಾರತದ ಸರ್ಕಾರಿ ಸ್ವಾಮ್ಯದ BSNL ಜೊತೆಗೆ ಟಾಟಾ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ. 15,000 ಕೋಟಿ ರೂಪಾಯಿ ಒಪ್ಪಂದವನ್ನ BSNL ಜೊತೆಗೆ ಮಾಡಿಕೊಂಡಿದೆ. ಇದರಿಂದ ಜಿಯೋ, ಏರ್ಟೆಲ್ ನಂತಹ ಟೆಲಿಕಾಂನ ದೈತ್ಯ ಕಂಪನಿಗಳಿಗೆ ಟಾಟಾ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಟಾಟಾ ನಮ್ಮ ದೇಶದ ಹೆಮ್ಮೆಯ ಕಂಪನಿ. ಬೇರೆ ಕೆಲವು ಕಂಪನಿಗಳು ಕೇವಲ ಲಾಭ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿದ್ರೆ ಇನ್ನೂ ಕೆಲವು ಕಂಪನಿಗಳು ವ್ಯಾಪಾರದ ಜೊತೆಗೆ ಸೇವೆಯನ್ನ ಸಹ ಮಾಡ್ತವೆ. ಅಂತಹ ಕಂಪನಿಗಳಲ್ಲಿ ಟಾಟಾ ಯಾವಾಗ್ಲೂ ಮುಂದಿರುತ್ತೆ. ಟಾಟಾ ಕಂಪನಿಯ ಸೇವೆಗಳು ಎಲ್ಲರಿಗೂ ಗೊತ್ತು. ಟಾಟಾ ಭಾರತದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸೇವೆಯನ್ನ ಒದಗಿಸುವ ಹಾಗೆ ಅವರಿಗೆ ಹೊರೆಯಾಗದಂತೆ ಸೇವೆಯನ್ನ ನೀಡುತ್ತಾ ಬಂದಿದೆ. ಟಾಟಾದ ನ್ಯಾನೋದಿಂದ ಹಿಡಿದು ನೆಕ್ಸಾನ್ನವರೆಗೆ ಉತ್ತಮ ಹಾಗೆ ಹೊರೆಯಾಗದಂತಹ ಟಾಟಾದ ಬೆಲೆಗಳೇ ಇದಕ್ಕೆಲ್ಲ ಸಾಕ್ಷಿ. ಕೇವಲ ಬೆಲೆಯ ವಿಚಾರದಲ್ಲಿ ಮಾತ್ರವಲ್ಲ, ಕ್ವಾಲಿಟಿಯ ವಿಚಾರದಲ್ಲಿಯೂ ಟಾಟಾ ಗ್ರಾಹಕರಿಗೆ ಮೋಸವನ್ನ ಮಾಡೋದಿಲ್ಲ. ಇಂತಹ ಟಾಟಾ ಕಂಪನಿ ಈಗ ಟೆಲಿಕಾಂ ಕ್ಷೇತ್ರದಲ್ಲಿಯೂ ತನ್ನ ಸೇವೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂದೆ ಬರ್ತಿರುವುದು ಒಂದು ಒಳ್ಳೆಯ ವಿಚಾರವೇ ಸರಿ. ಜಿಯೋ, ಏರ್ಟೆಲ್ಗಳು ತಮ್ಮ ಬೆಲೆಯನ್ನ ಹೆಚ್ಚಿಸಿದ ಬೆನ್ನಲ್ಲೇ ಟಾಟಾ BSNL ಜೊತೆ ಸೇರಿ ಭಾರತೀಯ ಮಾರುಕಟ್ಟೆಯಲ್ಲಿ ಸುನಾಮಿಯನ್ನ ಸೃಷ್ಟಿಸಲು ಹೊರಟಿದೆ. ಟಾಟಾ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ 15,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 10,000 ನೆಟ್ವರ್ಕ್ ಕಂಬಗಳನ್ನ BSNL ಹಾಕಲಿದೆ. 2025ರ ಹೊತ್ತಿಗೆ ದೇಶದ ಪ್ರತಿ ಮೂಲೆ ಮೂಲೆಯಲ್ಲಿಯೂ BSNL ಉತ್ತಮ ಸೇವೆಯನ್ನ ಒದಗಿಸುವ, ಯಾವುದೇ ಅಡೆತಡೆ ಇಲ್ಲದೆ ಉತ್ತಮ ಸೇವೆಯನ್ನ ಒದಗಿಸುವ ಗುರಿಯನ್ನ ಟಾಟಾ ಹಾಗೂ BSNL ಸೇರಿ ಮಾಡಲು ಹೊರಟಿವೆ. ಮೂಲಗಳ ಪ್ರಕಾರ 250 ರೂಪಾಯಿಗೆ 45 ದಿನಗಳ ಕಾಲ
ಸೇವೆಯನ್ನ BSNL ನೀಡಲಿದೆ. ಹೀಗೆ ಟಾಟಾ ಮುಳುಗುತ್ತಿರುವ BSNL ನ ಮೇಲೆತ್ತುವ ಕಾರ್ಯಕ್ಕೆ ಮುಂದಾಗಿದೆ. ಈಗ BSNL ಟಾಟಾದ ಜೊತೆಗೆ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ದೊಡ್ಡ ಮಟ್ಟದ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಿಕೊಳ್ಳುವುದಕ್ಕೆ BSNL ಗೆ ಸಹಕಾರಿಯಾಗುತ್ತೆ. ಟಾಟಾದ ಬಳಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಇದರ ಲಾಭ BSNL ಗೆ ಆಗುತ್ತೆ. ಸ್ಪೀಡ್ ನ ವಿಷಯದಲ್ಲಿಯೂ BSNL ಅಪ್ಗ್ರೇಡ್ ಆಗುವ ಸಾಧ್ಯತೆ ಇದೆ. ಇದರಿಂದ ಇಂಟರ್ನೆಟ್ ನ ಸ್ಪೀಡ್ ಅನ್ನ ಸಹ ತ್ವರಿತಗತಿಯಲ್ಲಿ ಹೆಚ್ಚಿಸುವ ಗುರಿಯನ್ನ ಟಾಟಾ ಹಾಗೆ BSNL ಹೊಂದಿವೆ. ಈಗಾಗಲೇ ಸಾಕಷ್ಟು ಜನ BSNL ಗೆ ಪೋರ್ಟಿಂಗ್ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಟಾಟಾ ಹಾಗೆ BSNL ಸೇರಿ ಮಾಡುತ್ತಿರುವ ಈ ಕೆಲಸ ಭಾರತೀಯ ಚಂದಾದಾರರಿಗೆ ಒಳ್ಳೆಯ ಸೇವೆಯನ್ನ ಒದಗಿಸುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದ.